ಒಂದು ಕಡೆ ಹೇಳಿದ್ದಾರೆ, ಅವರನ್ನು ಪ್ರೈಮ್ ಮಿನಿಸ್ಟರ್ ಆದಾಗ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅದೆಲ್ಲವನ್ನೂ ಮೀರಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನ ಚೂಸ್ ಮಾಡ್ತಾರೆ. ಸೊ ಇದು ಸೋನಿಯಾ ಗಾಂಧಿ ಅವರ ಚಾಣಾಕ್ಷತನವ ಅಥವಾ ಅವರ ಬಹಳ ಅದ್ಭುತವಾದಂತಹ ಕಾಮನ್ ಸೆನ್ಸ್ ಅಂತ ಒಂದು ಸಾಮಾನ್ಯ ಮಹಿಳೆಯ ಕಾಮನ್ ಸೆನ್ಸ್ ಸೋನಿಯಾ ಗಾಂಧಿ ಹತ್ರ ಇದೆ. ಇದಕ್ಕಿದ್ದಾಗೆ ಬಿಜೆಪಿಯವರು ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಬಹಳ ಸಿಂಪಥೆಟಿಕ್ ಆಗಿದ್ದಾರೆ. ಮನಮೋಹನ್ ಸಿಂಗ್ ಈ ಸರಿ ಮೀಡಿಯಾದಲ್ಲಿ ಒಳ್ಳೆ ಪ್ರಚಾರ ಸಿಗ್ತದೆ ನೋಡಿ. ಸಿದ್ದರಾಮಯ್ಯನವರನ್ನು ಇಷ್ಟಪಟ್ಟರು, ಯಾಕೆಂದ್ರೆ ಸಿದ್ದರಾಮಯ್ಯ ಕೂಡ ಸ್ಟ್ರೈಟ್ ಆಗಿರ್ತಾರೆ ಅನ್ನೋ ಕಾರಣಕ್ಕಾಗಿ. ನೋಡಿ, ಈ ದೇಶದ ನೀವು ಎಲ್ಲ ಪ್ರಧಾನಿಗಳನ್ನ ಒಂದು ಕಡೆ ನಿಲ್ಲಿಸಿದ್ರೆ ಮನಮೋಹನ್ ಸಿಂಗ್ ಅವರನ್ನ ಇನ್ನೊಂದು ಕಡೆ ನಿಲ್ಲಿಸಬೇಕಾಗುತ್ತೆ. ಅಂದರೆ ಮನಮೋಹನ್ ಸಿಂಗ್ ಅವರು ರಾಜಕಾರಣಿಯಾಗಿ ಪ್ರಧಾನಿಯಾದವರಲ್ಲ. ಅವರು ಈ ವಾಸ್ ಎ ಬ್ಯೂರೋಕ್ರಾಟ್ ಮತ್ತು ಬೇಸಿಕಲಿ ಅವರೊಬ್ಬರು ಇಕನಾಮಿಸ್ಟ್. ಅವರು ಎಲ್ಲಾದರೂ ಯೂನಿವರ್ಸಿಟಿಗಳಲ್ಲಿ ಇಕನಾಮಿಕ್ಸ್ನ ಪಾಠ ಮಾಡಬೇಕಾದವರು. ಅವರು ಅದರ ಅರ್ಥ ಅವರು ರಾಜಕೀಯದಿಂದ ದೂರ ಇದ್ದಾರೆ ಅಂತಾರಲ್ಲ. ಅವರು 91ರಲ್ಲಿ ನರಸಿಂಹರಾವ್ ಗೌರ್ಮೆಂಟಿಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬರೋಕ್ಕಿಂತ ಮೊದಲು ಅವರು RBI ಗವರ್ನರ್ ಆಗಿದ್ದರು, UGC ಚೇರ್ಮನ್ ಆಗಿದ್ದರು, ಬೇರೆ ಬೇರೆ ಈ ಫೈನಾನ್ಸಿಗೆ ಸಂಬಂಧಿಸಿದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ಆ ಕೆಲಸವನ್ನು ರಾಜಕಾರಣಿಗಳ ಜೊತೆಯಲ್ಲೇ ಮಾಡಿದ್ದಾರೆ. ಈ ಪ್ಲಾನಿಂಗ್ ಕಮಿಷನ್ ಇರ್ಬೋದು, RBI ಇರ್ಬೋದು, ಅದೆಲ್ಲವೂ ಕೂಡ ಅದು ಅವರು ಯಾವುದಾದ್ರೂ ಒಂದು IT ಕಂಪನಿಯ ಇಲ್ಲದ್ರೆ ಸರ್ಕಾರದ ಜೊತೆ ಸಂಬಂಧ ಇಲ್ಲದ ಕೆಲಸ ಮಾಡಿ, ಅದರಿಂದ ರಾಜಕಾರಣಿಗಳ ಒಡನಾಟ ಅವರಿಗಿತ್ತು. ಆದರೆ ಅವರು ರಾಜಕಾರಣಿ ಅಲ್ಲ. ಅವರು ಅವರ ಜೀವಮಾನದಲ್ಲಿ ಒಂದೇ ಒಂದು ಇಲೆಕ್ಷನ್ ಗೆದ್ದಿಲ್ಲ. ಅವರು ಸರ್ ಎಲೆಕ್ಷನ್ ಗೆದ್ದಿಲ್ಲ ಅನ್ಕೊಂಡು ಇದು ಹೇಳ್ತೀನಿ. ಅವ್ರು ಆಕ್ಚುಲಿ ಒಂದ್ಸಲ 1999ನಲ್ಲಿ ಡೆಲ್ಲಿ ಸೌತಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು, ಸೋತರು. ಅಂದರೆ ಗೆಲ್ಲಿಲ್ಲ ಅವರು. ಅಲ್ಲ ಅಲ್ಲಿ ಇನ್ನೊಂದಂದ್ರೆ ಕಂಪೇರಿಟಿವ್ಲಿ ನೀವು ಡೆಲ್ಲಿಯ ಬೇರೆ ಲೋಕಸಭಾ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ವಿದ್ಯಾವಂತರಿರುವಂತ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅದು. ಹೌದು, ಅಲ್ಲಿ 30,000ಕ್ಕಿಂತ ಹೆಚ್ಚು ಇದ್ರ ಅಂತರದಲ್ಲಿ ಇವರು ಸೋಲ್ತಾರೆ. ಹೌದೌದು, ಅವರು ಸೋಲಿದೆ. ನಮ್ಮಂಥವ್ರು ಈಗ ಇಲೆಕ್ಷನ್ ನಿಂತರೆ ನಾವು ಕೂಡ ಸೋಲಿದೆ, ಆಯಿತಾ? ಅದಕ್ಕೆ ಟ್ರೈ ಮಾಡಿ ಸರ್. ಅದೇ ಅದು ನೋಡೋಣ ಅದು. ಅದರಿಂದ ಮನಮೋಹನ್ ಸಿಂಗ್ ಒಬ್ಬ ಅನ್ಲೈಕ್ ಒಬ್ಬ ಪೊಲಿಟಿಷಿಯನ್. ಅವರು ಒಂದು ಕಡೆ ಹೇಳಿದ್ದಾರೆ, ಅವರನ್ನು ಪ್ರೈಮ್ ಮಿನಿಸ್ಟರ್ ಆದಾಗ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅವರ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದಾಗ ನಾನು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮಾತ್ರ ಅಲ್ಲ, ನಾನು ಆಕ್ಸಿಡೆಂಟಲ್ ಫೈನಾನ್ಸ್ ಮಿನಿಸ್ಟರ್ ಮಾತ್ರ ಅಂತ. ಯಾಕೆಂದರೆ ಅವರು ಎಲ್ಲೋ ಫಾರಿನ್ ಟೂರಿಂದ ಬಂದಿರ್ತಾರೆ, ರಾತ್ರಿ ಅವರು ಮಲಗಿರ್ತಾರೆ, ಆಗ ಅವರಿಗೆ ಫೋನ್ ಬಂದಿರುತ್ತೆ ನರಸಿಂಹರಾವ್ ಕಡೆಯಿಂದ. ಅವ್ರು ಮಾಡಿರೋದಿಲ್ಲ, ನೀವು ಅದೇ ಸರ್ಪ್ರೈಸ್ ಅವರಿಗೆ, ಅವರು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಿಂದ ಆದರೆ ನೀವು ಅವರ 10 ವರ್ಷದ, ನಾನು ಒಂದು ಕಾಲಮ್ ಬರೆದಿದ್ದೆ, ರಾಜಕಾರಣಿ ಆಗದೆ ರಾಜಕಾರಣ ಮಾಡಿದವರು ಅಂತ. ಈಗ ನನಗೆ ಯಾವಾಗಲೂ ನೆನಪಾಗೋದು ಮಹಾತ್ಮ ಗಾಂಧೀಜಿಯನ್ನು ನೀವು ಯಾವ ಕ್ಯಾಟಗರಿಯಲ್ಲಿ ಕೂರಿಸ್ತೀರಿ ಅಂತ. ನನ್ನ ಪ್ರಕಾರ ಮಹಾತ್ಮ ಗಾಂಧೀಜಿ ಅಷ್ಟು ಶ್ರೂಡ್ ಪೊಲಿಟಿಷಿಯನ್ ಇಂಡಿಪೆಂಡೆಂಟ್ ಗವರ್ಮೆಂಟ್ ಯಾರು ಬಂದಿಲ್ಲ. ಅಂದರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಬೇರೆ ರೀತಿಯ ರಾಜಕಾರಣ ಮಾಡಬೇಕು. ಅವರು ಗಾಂಧೀಜಿ ಕೂಡ ಚುನಾವಣೆಗೆ ಹೋಗಲಿಲ್ಲ, ಜಯಪ್ರಕಾಶ್ ನಾರಾಯಣ ಹೋಗಲಿಲ್ಲ. ಆದರೆ ಅಂದರೆ ನಾನು ಅವರನ್ನು ಇವ್ರ ಜೊತೆ ಹೋಲಿಕೆ ಮಾಡೋದಲ್ಲ, ಆದರೆ ರಾಜಕಾರಣ ಆಗಬೇಕಾದ್ರೆ ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ. ಅದನ್ನು ಮಾಡದೇ ಕೂಡ ರಾಜಕಾರಣ ಮಾಡ್ಬೋದು. ಈ 10 ವರ್ಷ ನೋಡಿ, ಅವರು ಪ್ರಧಾನಿ ಆದಾಗ ಆ ಪೋಸ್ಟಿಗೆ ಕಂಟೆಂಡರ್ಗಳಿದ್ದದ್ದು ದೊಡ್ಡ ದೊಡ್ಡ ಹೆಸರುಗಳು. ಪ್ರಣಬ್ ಮುಖರ್ಜಿ, ಅರ್ಜುನ್ ಸಿಂಗ್, ಆನಂತರ ನಟ್ವರ್ ಸಿಂಗ್, ಇಂಥವರು ಚಿದಂಬರಂ ಆನಂತರ ಇದ್ದರು. ಸೊ ಇಂಥವರೆಲ್ಲ ಇದ್ದಾಗ ಸಡನ್ ಇವರು ಬಂದು ಪ್ರಧಾನಿ ಆಗ್ತಾರೆ. ಆನಂತರ ಒಂದು ಟರ್ಮ್ಗೆಲ್ಲ ಸರ್ ಇದನ್ನ ನೋಡಿ, ನೀವು ಹೇಳ್ದಂಗೆ ಇಷ್ಟೆಲ್ಲ ಇದ್ದರು ಮತ್ತು ಅವರೆಲ್ಲರೂ ಕೂಡ ಸೋನಿಯಾ ಗಾಂಧಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವ ಬೀರ್ಬಲ್ಲವರಾಗಿದ್ದರು. ಜೊತೆಗೆ ಯಾವ್ಯಾವ ರೀತಿ ಪ್ರಭಾವ ಬೀರ್ಬೋದು, ಯಾವ್ಯಾವ ಪಟ್ಟು ಹಾಕಬೇಕು, ಸೋನಿಯಾ ಗಾಂಧಿ ಅವರನ್ನು ಮಣಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಎಲ್ಲವನ್ನ ಕರಗತ ಮಾಡ್ಕೊಂಡಿದ್ದಂಥವ್ರು. ಅದೆಲ್ಲವನ್ನೂ ಮೀರಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನು ಚೂಸ್ ಮಾಡ್ತಾರೆ. ಸೊ ಇದು ಸೋನಿಯಾ ಗಾಂಧಿ ಅವರ ಚಾಣಾಕ್ಷತನವ ಅಥವಾ ಅವರ ಬಹಳ ಅದ್ಭುತವಾದಂಥ ಕಾಮನ್ ಸೆನ್ಸಾ ಏನು ಅಂತ ಅನ್ಸುತ್ತೆ ನೀವು? ಎರಡನೇ, ನಾನು ಹಿಂದೆ ಇದನ್ನು ಬರೆದಿದ್ದೆ ಅದನ್ನೊಮ್ಮೆ. ಸೋನಿಯಾ ಗಾಂಧಿಗೆ ಒಂದು ಅದ್ಭುತವಾದ ಕಾಮನ್ ಸೆನ್ಸ್ ಇದೆ. ಆಕೆ ಭಾಳ ಲೆಕ್ಕಾಚಾರ ಮಾಡೋದಿಲ್ಲ. ಆಕೆ ನಾನು ಅಂದರೆ ಈಗ ಒಂದು ಹಳ್ಳಿಗಾಡಿನಲ್ಲಿ ಒಂದು ಹೆಂಗಸರು, ಈಗ ನಮ್ಮ ಮನೆಯಲ್ಲಿರುವ ತಾಯಂದಿರು ಅಜ್ಜಂದಿರು ಇರ್ತಾರಲ್ಲ, ಅವರು ಏನು ಭಾಳ ಥಿಯರಿಗಳನ್ನು ಓದಿರೋದಿಲ್ಲ. ಅವರಿಗೆ ಸತ್ಯ, ನ್ಯಾಯ, ಧರ್ಮ ಈ ರೀತಿ ಇರುತ್ತೆ. ಮನುಷ್ಯ ಸುಳ್ಳು ಹೇಳ್ಬಾರ್ದು, ಅನ್ಯಾಯ ಮಾಡಬಾರ್ದು, ಅಧರ್ಮ ಮಾಡಬಾರ್ದು, ಇಷ್ಟೇ ಕಾಮನ್ ಲೆಕ್ಕಾಚಾರ ಅದು. ಅಂಥ ಒಂದು ಸಾಮಾನ್ಯ ಮಹಿಳೆಯ ಕಾಮನ್ ಸೆನ್ಸ್ ಸೋನಿಯಾ ಗಾಂಧಿ ಹತ್ರ ಇದೆ ನನ್ನ ಪ್ರಕಾರ. ಅವರು ಆ ಕಾಮನ್ ಸೆನ್ಸೇ ಅವರು ನಡೆಸ್ಕೊಂಡು ಬಂದಿದೆ.
ಭಾಳ ಲೆಕ್ಕಾಚಾರ ಮಾಡಿದರೆ ನೀವು ಮತ್ತೆ ಎಲ್ಲೋ ವಾಪಸ್ ಹೊಡೆಯುತ್ತೆ ಅದು, ಆಯಿತಾ. ಸೊ ನೀವು ಹೇಳಿದಾಗೆ ಆಕೆ ಕಾಮನ್ ಸೆನ್ಸ್ ಇದೆ ಅಲ್ಲ, ಅದು ನಾನು ನಿನ್ನೆ ಮೊನ್ನೆ ಎಲ್ಲ ಓದ್ತಾ ಇದ್ದೆ. 98 ಆಕೆ 272 ಸದಸ್ಯರು ಇದ್ದಾರೆ ಅಂತ ಹೋದಾಗ ಆಗಲೂ ಕೂಡ ಅವರ ತಲೆಯಲ್ಲಿದ್ದದ್ದು ಮನಮೋಹನ್ ಸಿಂಗ್ ಹೆಸರಂತೆ, ಆಯಿತಾ. ಮನಮೋಹನ್ ಸಿಂಗ್ ಅವಳು ಅಂದರೆ ಭಾಳ ಯೋಚನೆ ಮಾಡಿ ಅಳೆದು ತೂಗಿ ಅವ್ರು ಬೇಕಾಗಿ ಅಂಥದ್ದಲ್ಲ. ಶಿ ವಾಸ್ ವೆರಿ ಫರ್ಮ್ ಅವಳ ಡಿಸಿಷನ್ನಲ್ಲಿ ಮನಮೋಹನ್ ಸಿಂಗ್ ಮಾಡಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಉಳಿದವರದ್ದು ನೋಡಿ, ಅದರಲ್ಲಿ ಚಾಣಾಕ್ಷತನೂ ಸ್ವಲ್ಪ ಇದೆ. ಉಳಿದವರು ಇದ್ದಾರಲ್ಲ, ಅವ್ರು ಪ್ರೊಫೆಷನಲ್ ಪೊಲಿಟಿಷಿಯನ್ಸು. ನಾಳೆ ಮತ್ತೆ ಈಗ ಸೋನಿಯಾ ಗಾಂಧಿಯ ಒಂದು ತಲೆಯಲ್ಲಿ ಏನೇ ನಿಸ್ವಾರ್ಥವಾಗಿ ಆಕೆ ಇದ್ದರೂ ಕೂಡ ತನ್ನ ಮಗನ ಪೊಲಿಟಿಷಿಯನ್, ಆಮೇಲೆ ತನ್ನ ಮಗಳನ್ನು ಪಾಲಿಟಿಕ್ಸ್ಗೆ ತರಬೇಕು, ಅದಕ್ಕಾಗಿ ಈ ಪಕ್ಷವನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಎನ್ನುವುದು ಕೂಡ ಇತ್ತು. ಅವರೊಬ್ಬರು ಅಮ್ಮ ಕೂಡ ಅದರಿಂದ ಅದು ಇರುತ್ತೆ. ಅದರಿಂದ ಆ ಕಾಮನ್ ಸೆನ್ಸ್ನಲ್ಲಿ ಅವರು ನೋಡಿದ್ದಾರೆ. ನರಸಿಂಹರಾವನ್ನು ಆಕೆ ಮನೆಯಲ್ಲಿ ಕೂತ್ಕೊಂಡು ಕೇವಲ ಅಡುಗೆ ಮಾಡಿದ್ದಂತ ತಿಳ್ಕೊಳ್ಬೇಡಿ. ಅವರು ಆಮೇಲೆ ಅವರು ಗಂಡನ ಇದಾದ ನಂತರ ಮನೆಯಲ್ಲಿ ಮಕ್ಕಳನ್ನು ಕೂಡಿ ಹಾಕಿ ಆಮೇಲೆ ಪಾಲಿಟಿಕ್ಸಿಗೆ ಬಂದಾಗ ಇದನ್ನೆಲ್ಲ ಯೋಚನೆ ಮಾಡೇ ಬಂದಿರ್ತಾರೆ. ಅವ್ರು ಒಬ್ಸರ್ವ್ ಮಾಡ್ಕೊಂಡು ಬಂದಿರ್ತಾರೆ ಆ ಫ್ಯಾಮಿಲಿಯಲ್ಲಿ ಇದ್ದವರು. ಅದರಿಂದ ಎಲ್ಲ ದೃಷ್ಟಿಯಿಂದಲೂ ಜೊತೆಗೆ ಸರ್, ಪೆಟ್ಟು ತಿಂದವ್ರಿಗೆ, ನೋವು ತಿಂದವ್ರಿಗೆ, ಅವಮಾನ ಅನುಭವಿಸಿದವ್ರಿಗೆ ಅದೊಂದು ಇರುತ್ತೆ, ಕಾಮನ್ ಸೆನ್ಸ್ ಬರುತ್ತೆ. ಯಾವಾಗಲೂ ಇನ್ಸೆಕ್ಯೂರಿಟಿಯಿಂದ ಬಳಲ್ತಾರಲ್ಲ, ಇನ್ಸೆಕ್ಯೂರಿಟಿ ಇದ್ದವರು ಅವರು ಅಂತ ಜಾಣರಾಗಿರ್ತಾರೆ. ಅವ್ರ ಮೈಯೆಲ್ಲ ಕಣ್ಣಾಗಿರ್ತಾರೆ, ಎಲ್ಲಿಂದ ಏನು ಬರುತ್ತೆ ಅಂತ. ಸೊ ಸೋನಿಯಾ ಗಾಂಧಿಗೆ ಅದೊಂದು ಇದೆ, ಅದು ಇತ್ತು. ಅದರಿಂದ ಅವರು ಎಲ್ಲ ದೃಷ್ಟಿಯಿಂದ ನೋಡ್ರಿ, ಇವರ ಆನೆಸ್ಟಿ, ಆಮೇಲೆ ಅವರ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್, ಆಮೇಲೆ ಆ ಕಾಲದ ಇದನ್ನು ನೋಡಿರ್ಬೋದು ಅವರು. ಯಾವುದನ್ನು ನಮ್ಮ ಇಕಾನಮಿ ಪೊಸಿಷನ್ ಏನಿತ್ತೆ, ಇದರಿಂದ ಹೊರಗಡೆ ನೀವು ಬರಬೇಕಾದ್ರೆ ನೀವು ಇಂಥದ್ದೊಬ್ಬ ಇಕಾನಮಿಸ್ಟ್ ಕೂಡ ಬೇಕಾಗ್ಬೋದು ಅಂತ ಅವರ ತಲೆಯಲ್ಲಿರ್ಬೋದು. ಅದರಿಂದ ಆಬ್ವಿಯಸ್ ಚಾಯ್ಸ್ ಅವರನ್ನು ಮಾಡಿದ್ದಾರೆ, ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆಕೆ ಕಾಮನ್ ಸೆನ್ಸೇ ಕೆಲಸ ಮಾಡಿದ್ದಾರೆ. ಮತ್ತು ಸರ್, ನಾವು ಮತ್ತೆ ಮನಮೋಹನ್ ಸಿಂಗ್ ವಿಷಯಕ್ಕೆ ಬರೋದಾದರೆ, ಈಗ ಒಂದು ದೇಶ ಅಥವಾ ರಾಜ್ಯನ ಮುನ್ನಡೆಸಬೇಕು ಅಂತಂದರೆ ಅವರು ಭಾಳ ಹಂಗೆ ಅತ್ಯಂತ ಬುದ್ಧಿವಂತ, ಪ್ರಾಮಾಣಿಕ ಅನ್ನೋದ್ರ ಜೊತೆಗೆ ಅಫ್ಕೋರ್ಸ್ ಅವೆರಡು ಇರಬೇಕು. ಅದರ ಹೊರತಾಗಿ ಒಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್, ಆ ಪೊಲಿಟಿಕಲ್ ಸೆನ್ಸ್, ಯಾಕೆಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರು ಸರಿ, ಯಾರು ತಪ್ಪು ಅನ್ನುವಂಥದ್ದೆಲ್ಲ ಗ್ರಹಿಸುವಂತಹ ಅಥವಾ ಅದನ್ನು ತೂಕ ಮಾಡಬೇಕಾದಂಥ ಆ ಥರದೊಂದು ಜ್ಞಾನ ಕೂಡ ಬೇಕಾಗುತ್ತೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇದ್ದರೆ ಅದಿರಲ್ಲ. ಅಂದರೆ ಅವ್ರಿಗೆ ಅದು ಯಾವತ್ತೂ ಅದ್ರ ಬಗ್ಗೆ ಆ ಮೈಂಡ್ ಹಂಗೆ ಅಪ್ರೋಚೇ ಮಾಡಿರಲ್ಲ. ಅವರು ಈಗ ಮನಮೋಹನ್ ಸಿಂಗ್ ಅವ್ರು ನೋಡಿದ್ರೆ, ಅವರು ಫಸ್ಟ್ ವಿದ್ಯಾಭ್ಯಾಸ ಮುಗಿಸಿದ್ರು, ಒಬ್ಬ ಎಕನಾಮಿಕ್ ಲೆಕ್ಚರಾಗಿ ಕೆಲಸ ಶುರು ಮಾಡಿದರು, ಆಮೇಲೆ ಬೇರೆ ಬೇರೆ ಈ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಿದರು. ಪೊಲಿಟಿಷಿಯನ್ ಜೊತೆಗಿದ್ದರೂ ಬಿಟ್ಟರೆ ಬೀಯಿಂಗ್ ಅವರೇ ಪೊಲಿಟಿಷಿಯನ್ ಆಗಿ ಏನು ಕೆಲಸ ಮಾಡಿರಲಿಲ್ಲ. ಸೊ ಹಂಗಾಗಿ ಅವರಲ್ಲಿ ಒಬ್ಬರ ರಾಜಕಾರಣಿ ಇಲ್ಲದೇ ಇದ್ದ ಕಾರಣಕ್ಕೋಸ್ಕರನೇ ಅವ್ರಿಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟ್ರು, ಮೌನಿ ಬಾಬಾ ಅಥವಾ ಪೊಪೆಡ್ಡು ಈ ಥರ ಎಲ್ಲ ಆರೋಪಗಳನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂತ. ಅದು ನಿಜ. ಬಟ್ ನಾನು ಹಿಂದೆ ಅದನ್ನು ಬರೆದಿದ್ದೆ. ನೀವು ಈ ಕಾಂಬಿನೇಷನ್ ಅಲ್ಲದೇ ಇದ್ದರೆ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ನಡುವೆ ಒಂದು ಭಾಳ ಪರ್ಫೆಕ್ಟ್ ಆದ ಡಿವಿಷನ್ ಆಫ್ ಲೇಬರ್ ಇತ್ತು, ಆಯಿತಾ. ಮನಮೋಹನ್ ಸಿಂಗ್, ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಾನು ಮಾಡ್ತೇನೆ ಅಂತ, ಆಯಿತಾ. ನೀವು ಸುಮಾರು 300 ಆಗಿನ UPA-ನಲ್ಲಿ 60 ಮಂದಿ ಕಮ್ಯುನಿಸ್ಟ್ರು, ಅದಾ, ದೇ ಸಿಂಪ್ಲಿ ಹೇಟ್ ಮನಮೋಹನ್ ಸಿಂಗ್. ಇವರ ವರ್ಲ್ಡ್ ಬ್ಯಾಂಕ್ ಜೊತೆ ಇವರದ ಹೊಸ ಆರ್ಥಿಕ ನೀತಿ ಪಾಲಿಸಿಯನ್ನೆಲ್ಲ. ಅದರಲ್ಲಿ 349ರಲ್ಲಿ ಸುಮಾರು 200-250 ಮಂದಿ ಕಟ್ಟರ್ ಸೋನಿಯಾ ಗಾಂಧಿಯೇ ಪ್ರಧಾನಿ ಆಗಬೇಕಂದ್ರೆ ಕಾಂಗ್ರೆಸ್ನವರು, ಆಮೇಲೆ RJD ಅವರು, ಇವರೆಲ್ಲ. ಉಳಿದವರು SP, BSP ಇವರೆಲ್ಲ ಹೊರಗಿನಿಂದ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಪೊಲಿಟಿಕಲ್ ಬಾರ್ಗೇನ್ ಮಾಡ್ಬೋದು. ಹೌದೌದು, ಹೊರಗಿನಿಂದ ಇವರು. ಸೊ UPA-ನಲ್ಲಿ ಭಾಳ ದೊಡ್ಡ ಚಾಲೆಂಜ್ ಯಾವತ್ತೂ ಕೂಡ ಸಮ್ಮಿಶ್ರ ಸರ್ಕಾರದ ದೊಡ್ಡ ಚಾಲೆಂಜು ನಿಮ್ಮ ಮಿತ್ರ ಪಕ್ಷಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಅದನ್ನು ನೋಡಿ ಇವತ್ತು ಸೋನಿಯಾ ಗಾಂಧಿ ಅವರೇ ಆಡಳಿತ ನಡೆಸ್ತಾ ಇದ್ರು, ರಬ್ಬರ್ ಸ್ಟ್ಯಾಂಪ್ ಇವರಾಗಿದ್ದರು, ಇದೆಲ್ಲ ಅದು ಹೊರಗಿನ ನೋಟಕ್ಕೆ ನೋಡೋದು. ಅವರ ನಡುವೆ ಒಂದು ಪರ್ಫೆಕ್ಟ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದರ ಬಗ್ಗೆ ಏನು ಡೌಟ್ ಇಲ್ಲ. ಈಗ ನೋಡಿ, ಇದ್ದಕ್ಕಿದ್ದಾಗೆ BJPಯವರು ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಭಾಳ ಸಿಂಪಥೆಟಿಕ್ ಆಗಿದ್ದಾರೆ.
ಅಂದರೆ ಅವರೊಂದು ಈ ಕಾಂಗ್ರೆಸ್ಸಿನ ಇಲ್ಲದ್ರೆ ಗಾಂಧಿ ಫ್ಯಾಮಿಲಿನ ವಿಕ್ಟಿಮ್ ಎನ್ನುವ ರೀತಿಯಲ್ಲಿ ಈಗ ಪಟೇಲನ್ನು ಮಾಡಿದರು ನೋಡಿ, ಅದರ ನಂತರ ನರಸಿಂಹರಾವನ್ನು ಮಾಡಿದರು, ಅದರ ಅಂಬೇಡ್ಕರನ್ನು ಮಾಡಿದರು. ಈಗ ನೆಕ್ಸ್ಟ್ ನೋಡಿ ಬೇಕಾದರೆ ಮನಮೋಹನ್ ಸಿಂಗನ್ನು ಆ ರೀತಿ ಅದಕ್ಕಾಗಿ ಮನಮೋಹನ್ ಸಿಂಗ್ ಈ ಸರಿ ಮೀಡಿಯಾದಲ್ಲಿ ಒಳ್ಳೆ ಪ್ರಚಾರ ಸಿಕ್ತು, ಆಯಿತಾ. ಅವರು ವಿಕ್ಟಿಮ್ ವುಡ್ ಅನ್ನು ಕ್ಲೈಮ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅದು ಅಲ್ಲ, ಅದು ಅವರ ನಡುವೆ ಭಾಳ ಒಂದು ಪರ್ಫೆಕ್ಟ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನ್ನ ಪ್ರಕಾರ. ಸೋನಿಯಾ ಗಾಂಧಿ ಯಾವತ್ತೂ ಕೂಡ ಅವರು ಹೇಳಿದ್ದನ್ನು ಮೀರಿ ಹೋಗ್ತಾ ಇರಲಿಲ್ಲ, ಇಲ್ಲದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಸೋನಿಯಾ ಗಾಂಧಿ ಹೇಳಿದ್ದನ್ನು ಮೀರಿ ಹೋಗ್ತಾ ಇರಲಿಲ್ಲ ನನ್ನ ಪ್ರಕಾರ. ಅದೇ ಆಕೆ ನೋಡಿ, ಮಿತ್ರ ಪಕ್ಷಗಳ ಜೊತೆಗೆ ಸೋನಿಯಾ ಗಾಂಧಿ ಇವತ್ತಿಗೂ ನೀವು ಡೆಲ್ಲಿಯಲ್ಲಿದ್ದೀರಿ, ನಿಮಗೆ ಗೊತ್ತಿದೆ, ಇವತ್ತಿಗೂ ನಾಳೆ ಅವರು ಮಾಯಾವತಿಯನ್ನು ಮತ್ತು ನಿಮ್ಮ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರನ್ನು ಮಮತಾ ಬ್ಯಾನರ್ಜಿಯನ್ನು ಒಂದು ಟೀ ಪಾರ್ಟಿಗೆ ಡಿನ್ನರ್ ಕರೆದರೆ ಅವ್ರು ಬರ್ತಾರೆ. ಅದೇ ರಾಹುಲ್ ಗಾಂಧಿ ಕರೆದರೆ ಅವ್ರು ಬರೋದಿಲ್ಲ, ಆಯಿತಾ. ಸೊ ಮಿತ್ರ ಪಕ್ಷಗಳ ಜೊತೆ ಮೊದಲಿಂದ ಅದು DMK ಇರಲಿ, SP ಇರಲಿ, BSP ಇರಲಿ, ಎಲ್ಲರ ಜೊತೆಗೆ ಸೋನಿಯಾ ಗಾಂಧಿಗೆ ಒಂದು ಭಾಳ ಕಾರ್ಡಿಯಲ್ ಆದ ಒಂದು ರಿಲೇಷನ್ ಇದೆ. ಸೊ ಆಕೆಗೆ ಅದನ್ನು ಮ್ಯಾನೇಜ್ ಮಾಡೋದು ಭಾಳ ಸುಲಭ ಆಗಿಬಿಟ್ಟಿತ್ತು. ಅದರಿಂದ ನೋಡಿ, ಆ ಕಾಂಬಿನೇಷನ್ ಅಲ್ಲದಿದ್ದರೆ ನಾನು ಇದು ಶಿ ಈಸ್ ಲಿಬರಲ್ ಅನ್ನೋ ಕಾರಣಕ್ಕೆ, ಹೌದು, ಶಿ ಈಸ್ ಲಿಬರಲ್ ಆ್ಯಂಡ್ ಓಪನ್ ಹಾರ್ಟೆಡ್ ಅವಳು. ಆಕೆ ಹತ್ರ ಸ್ಕೀಮಿಂಗ್ ಮಾಡೋದು, ಅದು ಇದು ಹಿಂದಿನಿಂದ ಮಾತಾಡೋದು, ಏನೋ ಒಂದು ಮಾಡೋದು ಅದಿಲ್ಲ ಆಕೆಗೆ, ನನ್ನ ಪ್ರಕಾರ ಇಲ್ಲ ಅದಕ್ಕೆ. ಸೊ ಅದರಿಂದ ಆಕೆ ಟ್ರಾನ್ಸ್ಪರೆಂಟ್ ಆಗಿದ್ದಾಳೆ. ಆಕೆ ಕಾಮನ್ ಸೆನ್ಸ್ ಮೇಲೆ ಡಿಸಿಷನ್ ತೊಗೊಳ್ತಾ ಇದ್ಲು. ಈ ಅಕ್ಕಪಕ್ಕದ ಒಂದಿ ಮಾಗದರ ಇದ್ದಾರಲ್ಲ, ಅವರು ಹೇಳಿದ್ದಕ್ಕೆ ಅಲ್ಲ. ಈ ಭಾಳ ಮಂದಿ ಹೇಳ್ತಾರೆ ಅಹಮದ್ ಪಟೇಲ್, ಅಂಬಿಕಾ ಸೋನಿ, ಮೊದಲು ಅಂಬಿಕಾ ಸೋನಿ, ಆನಂದ್ ಅಹಮದ್ ಪಟೇಲ್, ಅದು ಇದ್ದರೂ ಕೂಡ ಫೈನಲ್ ಡಿಸಿಷನ್ ಇಂಥದ್ದನ್ನು ಭಾಳ ಉದಾಹರಣೆ ಕೊಡ್ಬೋದು. ಕರ್ನಾಟಕದಲ್ಲಿ SM ಕೃಷ್ಣ, DK ಶಿವಕುಮಾರ್, ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯನವ್ರನ್ನ ಇಷ್ಟಪಟ್ಟರು. ಯಾಕೆಂದರೆ ಸಿದ್ದರಾಮಯ್ಯ ಕೂಡ ಸ್ಟ್ರೈಟ್ ಆಗಿರ್ತಾರೆ ಎನ್ನುವ ಕಾರಣಕ್ಕಾಗಿ ಇಂಥದ್ದೆಲ್ಲ ಇದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಒಂದು ಪರ್ಫೆಕ್ಟ್ ಆದ ಡಿವಿಷನಲ್ ಲೇಬರ್ ಇದರಿಂದ ಅದು 10 ವರ್ಷ UPA ಸರ್ಕಾರ. ಬೇರೆ ಯಾರಾದಾಗಿದ್ದರೆ ನಾವು ಅದನ್ನು ಹೂವೇ ಮಾಡ್ಬೋದು. ಸಪೋಸ್ ಪ್ರಣಬ್ ಮುಖರ್ಜಿ ಆಗಿದ್ದಿದ್ರೆ, ಆಕ್ಚುಲಿ UPA 2 ಸಂದರ್ಭದಲ್ಲಿ ಅವರನ್ನ ಮಾಡಬೇಕು ಅನ್ನುವಂಥ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, UPA 2 ಬಂದಾಗ ಏನಾಯಿತು, ಇವರು ಆಗೋದಿಲ್ಲ ಅಂತ ಗೊತ್ತಾದಾಗ ಅರ್ಜುನ್ ಸಿಂಗ್ ರಾಹುಲ್ ಗಾಂಧಿ ಹೆಸರನ್ನು ಮ್ಯೂಟ್ ಮಾಡಲಿಕ್ಕೆ ನೋಡಿದರು, ಪ್ರೊಜೆಕ್ಟ್ ಮಾಡಿದರು. ಈಗ ನಮಗೆ ಅಂತ ಆಗೋದಿಲ್ಲ, ಅವರನ್ನು ತರ್ಬೋದೇನು ಅಂತ. ಅದು ರಾಹುಲ್ ಗಾಂಧಿ ಕೂಡ ಅದರಿಂದ ಭಾಳ ದೂರವಾಗಿ ಉಳಿದರು. ಅವರ ಒಂದು ಹರಿದಾಕಿದ್ದೊಂದು ಬಿಟ್ಟರೆ ಮನಮೋಹನ್ ಸಿಂಗ್ ವಿರುದ್ಧ ಅವ್ರದ್ದು ಏನು, ಆಮೇಲೆ ಅವರಿಗೆ ರಿಪೆಂಟ್ ಆಗಿದೆ, ಸಾರಿ ಕೇಳಿದ್ದಾರೆ ಅಂತ ಎಲ್ಲೋ ಬರೆದಿದ್ದಾರೆ, ಅದು ಬೇರೆ. ಸೊ ಆ ಡಿವಿಷನ್ ಆಫ್ ಲೇಬರ್ ಇದ್ದ ಕಾರಣಕ್ಕಾಗಿ UPA ಅದು ಬೇರೆ ಯಾರಿದ್ದರೂ ಕೂಡ ಮ್ಯಾಕ್ಸಿಮಮ್ ಒಂದು ಟರ್ಮು ಇರ್ತಿತ್ತು. ಅದು ಒಂದು ಟರ್ಮು ಇರ್ತಾ ಇರಲಿಲ್ಲ ಗೊತ್ತಿಲ್ಲ, ಅದು ಬೇರೆಯೇ ಆಗ್ತಾಯಿತ್ತು. ಅದರಿಂದ ಆಕೆ ಚಾಯ್ಸ್ ಇದೆಯಲ್ಲ ಮನಮೋಹನ್ ಸಿಂಗ್ ಮಾಡಿರೋದು, ಮತ್ತು ಮನಮೋಹನ್ ಸಿಂಗ್ 10 ವರ್ಷ ನಡ್ಕೊಂಡಿರೋದು. ಅವರು ಅವರ ಪುಸ್ತಕಗಳಲ್ಲೆಲ್ಲ ಕೆಲವು ಕಡೆ ಈಗ ರಾಹುಲ್ ಗಾಂಧಿ ಆ ಆರ್ಡಿನೆನ್ಸನ್ನು ಹರಿದಾಕಿದಾಗ ಅವರು ಯೋಚನೆ ಮಾಡಿದ್ರಂತೆ, ಅಂದರೆ ಆಯಿತು ಹರ್ಟ್ ಆಗಿದೆ ನನ್ನ ಇದಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ. ಆದರೆ ನೋಡಿ, ಅವರ ಇಂಟರ್ವ್ಯೂನಲ್ಲಿ ಇದೆ, ಅವರು ಕೇಳ್ತಾರೆ ನೀವು ಅಲ್ಲಿ ಅವ್ರು ಹೇಳ್ತಾರೆ ಏನಂದ್ರೆ ಪಾರ್ಟಿ ಈಸ್ ಸುಪ್ರೀಮ್ ಅಂತ, ನಾನು ಸರ್ಕಾರ ಅಂತ. ಪಾರ್ಟಿ ಜನರಿಗೆ ಆನ್ಸರೇಬಲ್ ಆಗಿರಬೇಕು. ಅದರಿಂದ ಸರ್ಕಾರಕ್ಕೆ ಕೊಡುವ ಯಾವ ತೀರ್ಮಾನ ಕೂಡ ಅದು ಜನಪರವಾಗಿರಬೇಕು. ನನಗೆ ಪಾರ್ಟಿ ಗೊತ್ತಿಲ್ಲ, ಸೊ ಅವರು ಏನು ಹೇಳಿದರೂ ಕೂಡ ಅದನ್ನು ನಾನು ಐ ಶುಡ್ ರೆಸ್ಪೆಕ್ಟ್ ದ್ಯಾಟ್. ಸೊ ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅವರು ಇದ್ದ ಕಾರಣಕ್ಕಾಗಿ ಅದು ಸ್ಮೂತಾಗಿ 10 ವರ್ಷ ಆಯ್ತದು. ರಾಜಕಾರಣಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ರಾಜಕಾರಣ ಮಾಡಿದ್ದಾರೆ, ಇಲ್ಲಂತ ಹೇಳಿ ಅದರ ಬಗ್ಗೆ ಬೇಕಾದ್ರೆ ಮಾತಾಡೋಣ, ಮಾಡಿದ್ದಾರೆ, ಇಲ್ಲಂತಲ್ಲ, ಅದು ಅನಿವಾರ್ಯವಾಗಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.